ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ ನಾನು ಒಂದು ಚಾವಡಿ ಕೂಟ ಅನ್ನುವಂತಹ ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. 4ನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿಗಾಗಿ, ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳಿಗಾಗಿ. ನೋಡಿ, ಈ ಒಂದು ಚಾವಡಿ ಕೂಟ ಅಥವಾ ಮನೆಯ ಮುಂದಿನ ಜಗಲಿಯ ಮೇಲಿನ ಒಂದು ಸಭೆ ಅಂತಾನೆ ನಾವು ತಿಳ್ಕೊಳ್ಳೋಣ. ಏನ್ ಹೇಳುತ್ತೆ ಹಾಗಾದ್ರೆ ಈ ಚಾವಡಿ ಕೂಟ ಅನ್ನುವಂತಹ ಕಥೆಯ ಒಂದು ಆಶಯ ಏನಿದೆ ಅನ್ನೋದನ್ನ ನಾವು ಮೊದಲು ಗಮನಿಸೋಣ. ನೋಡಿ, ಗಿರಿಬಾಲೆ ಅನ್ನುವಂತಹ ಲೇಖಕಿಯವರು ಬರೆದಿರ್ತಕ್ಕಂತಹ ಚಾವಡಿ ಕೂಟ ನಿಮ್ಗೆ ಸುಮಾರು 10 ಅಂಕಗಳಿಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ನೀವು ಇವತ್ತಿನ ತರಗತಿ ನಿಮಗೆ 10 ಅಂಕಗಳಿಗೆ ಎಲ್ಲ ಒಂದ್ ಕಡೆ ತುಂಬಾ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತಾ, ಈಗ ಆಶಯದ ಬಗ್ಗೆ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ನಿಮ್ ಸ್ನೇಹಿತರಿಗೂ ಕೂಡ ಹೇಳಿ ಅಂತ ಹೇಳ್ತಾ, ನೋಡಿ ಆಶಯ ಏನ್ ಹೇಳ್ತಾ ಇದೆ, ಮನೆಯ ನಿರ್ವಹಣೆ, ಕುಟುಂಬದ ಹೊಣೆಗಾರಿಕೆ ಸಾಮಾನ್ಯವಾಗಿ ಮಹಿಳೆಯರದು ಎಂಬ ಒಂದು ವಿಚಾರ ತಲತಲಾಂತರದಿಂದಲೂ ಕೂಡ ಅಥವಾ ಅನೇಕ ತಲೆಮಾರುಗಳಿಂದಲೂ ಕೂಡ ಬೆಳೆದು ಬಂದಿರತಕ್ಕಂತ ಒಂದು ಪದ್ಧತಿ. ಆದ್ರೆ ಹೆಣ್ಣು ನಿರ್ವಹಿಸುತ್ತಿರುವ ಈ ಜವಾಬ್ದಾರಿ ಶ್ರಮದಾಯಕ ಅಲ್ಲವೇ, ಅಥವಾ ಅದಕ್ಕೆ ಮೌಲ್ಯವೇ ಇಲ್ಲವೇ, ಅವಳ ಪರಿಶ್ರಮವನ್ನ ಗುರುತಿಸುವುದಾದರೂ ಬೇಡವೇ ಅನ್ನುವಂತಹ ಒಂದು ಪ್ರಶ್ನೆಗಳ ಇಲ್ಲಿ ಸುರಿಮಳೆಯೇ ಈ ಆಶಯದಲ್ಲಿದೆ. ಆದ್ರೆ ಎಷ್ಟರ ಮಟ್ಟಿಗೆ ಹೆಣ್ಣಿಗೆ ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯನ್ನ ಆಕೆ ಹೇಗೆ ತಲತಲಾಂತರದಿಂದಲೂ ನಿಭಾಯಿಸ್ಕೊಂಡು ಬರ್ತಾ ಇದ್ದಾಳೆ ಅನ್ನೋದನ್ನ ನಾವು ನೋಡ್ಬೋದು. ಹಾಗೇನೆ ಇಲ್ಲಿ ಕೆಲವೊಂದು ಈ ಹೆಣ್ಣು ಮಕ್ಕಳು ಯಾವ ರೀತಿ, ಹೊಸ ತಲೆಮಾರಿನ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ, ಹಳೆ ತಲೆಮಾರಿನ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಅವ್ರು ಯಾವ ರೀತಿ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಅವರ ಪಾತ್ರ ಪರಿಚಯನ್ನು ಕೂಡ ನಿಮ್ಗೆ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಹಾಗೇನೆ ಇಲ್ಲಿ ನಿರೂಪಕಿ, ಹಾಗೇನೆ ನಾಗತ್ತೆ, ಸುಬ್ಬಕ್ಕ, ಗಂಗಜ್ಜಿ, ಹೀಗೆ ಸುಶೀಲಮ್ಮ, ಸೀತಮ್ಮ, ಈಗ ಇಷ್ಟು ಜನ ಇದ್ದಾರೆ. ನೋಡಿ, ಮಧ್ಯಾಹ್ನ ಆಗಿದೆ, ಆಲೆ ಗಂಟೆ ಸುಮಾರು 2 ಗಂಟೆ ಮಧ್ಯಾಹ್ನ. ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ಎಲ್ಲ ಒಂದ್ ಕಡೆ ಎನ್ನುವುದರೊಳಗೆ ಇಲ್ಲಿ ಲೇಖಕಿಯರ ಮನೆಯ ಮೇಲೆ, ಇಲ್ಲಿ ಮನೆಯ ಜಗಲಿಯ ಮೇಲೆ ಅಥವಾ ಚಾವಡಿಯಲ್ಲಿ ಕೊನೆಯ ಪಕ್ಷ ಇಲ್ಲ ಅಂತ ಅಂದ್ರು 10 ಹೆಂಗಸರು ಕೂಡಿ ಬಿಡುತ್ತಿದ್ದರು. 10 ಹೆಂಗಸರು ಕುತ್ಕೊಂಡು ಇಲ್ಲಿ ಸುಮಾರು ಒಂದು 4 ಹೆಂಗಸರು ಒಂದು ಕಡೆ ಕೂತ್ರೆ ಏನೆಲ್ಲಾ ವಿಚಾರಗಳು ಚರ್ಚೆ ಆಗ್ತವೆ. ಆ ಮಾತಂತೆ, ಈ ಮಾತಂತೆ, ಅಂತೆ ಕಂತೆಗಳು, ಸುಖ ಸಂಸಾರದ ಸುಖ ದುಃಖಗಳು ಎಲ್ಲವೂ ಕೂಡ ಆ ಚಾವಡಿಯಲ್ಲಿ, ಲೇಖಕಿಯರ ಮನೆಯ ಮುಂದಿನ ಚಾವಡಿಯಲ್ಲಿ ಚರ್ಚೆ ಆಗ್ತಿದ್ದ ವಿಚಾರಗಳು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ನೋಡಿ, ಒಂದ್ ಕಡೆ ನಾವು ಗಮನಿಸೋದಾದ್ರೆ, ನಾಗತ್ತೆ ಸುಬ್ಬಕ್ಕನನ್ನ ನೋಡಿ ಇಲ್ಲಿ ಕೇಳ್ತಾ ಇದ್ದಾಳೆ. ನಾಗತ್ತೆ ಏನ್ ಮಾಡಿದ್ರು, ಇಲ್ಲಿ ಸುಬ್ಬಕ್ಕನನ್ನ ನೋಡಿ, ಓ ಬಂದಿರಾ, ಎಲ್ಲಾ ಕೆಲ್ಸ ಮುಗೀತಾ ಅಂತ ಈ ರೀತಿ ಅಲ್ಲಿ ಮಾತುಗಳು ಪ್ರಾರಂಭವಾಗ್ತಾ ಇದಾವೆ. ಸುಬ್ಬಕ್ಕ, ಅಯ್ಯೋ ಈಗ ತಾನೇ ಅಡಿಗೆ ಮನೆ ತೊಳೆದು ಬಂದೆ ನೋಡ್ರಿ, ಇನ್ನು ಕೈಯೇ ಆರಿಲ್ಲ ಅಂತ ಅವರ ಶ್ರಮದ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ನಾಗತ್ತೆ, ಏನು ಇನ್ನು ಈಗ ಏನು ಅಡಿಗೆ ಮಾಡಿದ್ದೀರೆ ಅಂತಂದ್ರೆ ಸುಬ್ಬಕ್ಕ, ಅಯ್ಯೋ ಅದೇನ್ ಅಡಿಗೆ ಬಿಡ್ರಿ, ಗೊತ್ತೇ ಇದೆಯಲ್ಲ, ಒಂದ್ ಸಾರು ಒಂದ್ ಪಲ್ಯ ಅಂತ ಈ ರೀತಿ ಉತ್ತರಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಈಗ ಇಷ್ಟೆಲ್ಲಾ ವಿಚಾರಗಳಲ್ಲಿ ಚರ್ಚೆ ಆಗ್ತಾ ಇದಾವೆ. ಅಷ್ಟರಲ್ಲಿ ಮೂಲೆಯಲ್ಲಿ ಎಲ್ಲ ಒಂದ್ ಕಡೆ ಬತ್ತಿಯನ್ನ ಆ ಚವಡಿಯ ಅಥವಾ ಆ ಚಾವಡಿಯ ಮೂಲೆಯಲ್ಲಿ ಅಥವಾ ಜಗಲಿಯ ಮೂಲೆಯಲ್ಲಿ ಕೂತಿರ್ತಕ್ಕಂತಹ ಗಂಗಜ್ಜಿ ಅಲ್ಲಿ ಮಧ್ಯ ಪ್ರವೇಶ ಮಾಡ್ತಾರೆ. ಅಂದ್ರೆ ಮಧ್ಯ ಬಾಯಾಗ್ತಕ್ಕಂಥದ್ದು. ಇವ್ರು ಮಾತಾಡ್ತಾ ಇರ್ತಾರೆ, ಮಧ್ಯ ಗಂಗಜ್ಜಿ ಪ್ರವೇಶ ಮಾಡಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಅದೇನ್ ಸುಬ್ಬು, ಅಡಿಗೆ ಕೇಳಿದ್ರೆ ಅಷ್ಟು ಬೇಸರನ, ಅಡಿಗೆ ಮೇಲೆ ನಿನ್ಗೆ ಅಷ್ಟೊಂದು ಬೇಸರ ಇದೆಯಾ ಅಂತಕ್ಕಂಥದ್ದು. ಆಗ ಅಯ್ಯೋ ನಮ್ಮ ಕಾಲದೆಲ್ಲ ಆಗಿದ್ರೆ, ಗಂಗಜ್ಜಿ ಹೇಳ್ತಾ ಇದ್ರೆ, ಅಯ್ಯೋ ನಮ್ ಕಾಲದಲ್ಲಿ ಆಗಿದ್ರೆ ಯಾರಾದ್ರೂ ಅಡಿಗೆ ಕೇಳಿಯಾರ, ನಾವು ಹೇಳೇವ, ಇಲ್ಲಿ ತವಕ ಪಡ್ತಾ ಇದ್ದೋ, ಅಡಿಗೆ ವಿಚಾರ ಕೇಳಿದ್ರೆ ನಾವೆಲ್ಲ ಒಂದ್ ಕಡೆ ಅವ್ರು ಏನ್ ಕೇಳ್ತಾರೆ ಅದು ಅದ್ರ ಬಗ್ಗೆ ಹೇಳ್ಬೇಕು ಅಂತ ನಮ್ಗೆ ಅನಿಸ್ತಾ ಇತ್ತು. ಆದ್ರೆ ಇಂದು ಶುಕ್ರವಾರ ನೋಡಿ, ಗಂಗಜ್ಜಿಯವರ ಒಂದು ಅವರ ಸಂಪ್ರದಾಯ, ಅವರ ಪದ್ಧತಿ, ಹಳೆ ಆಚರಣೆಗಳು ಅವರಲ್ಲಿ ಮೈಗೂಡಿಸ್ಕೊಂಡಿದ್ರು.
ಅವರು ಶುಕ್ರವಾರ ಅಂತಂದ್ರೆ ಅಲ್ಲಿ ಒಂದು ಸಿಹಿಯನ್ನ ಮಾಡ್ಬೇಕು ಮನೆಯಲ್ಲಿ ಎನ್ನುವಂತಹ ಒಂದು ನಂಬಿಕೆ, ಒಂದು ಆಚರಣೆನೂ ಕೂಡ ಆಗಿತ್ತು ಅಂತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಬರೀ ಸಾರೇನಾ, ಸಾರು ಪಲ್ಯ ಮಾಡಿದ್ರೆ ಸಾಕಾ? ಇಲ್ಲಿ ಅನ್ನಪೂರ್ಣೆಗೆ ಕೊನೆ ಪಕ್ಷ ಇಲ್ಲಿ ಅಕ್ಕಿ ಪಾಯಸವಾದರೂ ನೈವೇದ್ಯ ಮಾಡ್ಬೇಡ್ವಾ ಅಂತ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ರಲ್ಲ. ಇವತ್ತು ಶುಕ್ರವಾರ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದಿನ, ಇವತ್ತು ಒಂದು ಅಕ್ಕಿ ಪಾಯಸನಾದ್ರೂ ಮಾಡಿ ಇಲ್ಲಿ ಸಿಹಿ ಮಾಡಬಾರ್ದಾಗಿತ್ತ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಸುಬ್ಬಕ್ಕ ಎಲ್ಲೋ ಒಂದ್ ಕಡೆ, ಹೋಗಿ ಅಜ್ಜಿ, ನೀವೇನ್ ಹಿಂದಿನ ಜನ್ಮದಲ್ಲಿಯೇ ಎಲ್ಲೋ ಒಂದ್ ಕಡೆ ಒಳ್ಳೆ ಹೂ ಪೂಜೆ ಮಾಡಿದ್ರಿ ಅಂತ ಅನ್ಕೊಂತೀನಿ. ಒಳ್ಳೆ ಮನೆಯಲ್ಲಿ ಸೇರಿ ಆರಾಮಾಗಿ ಜೀವನ ಮಾಡ್ತಾ ಇದ್ದೀರಾ. ಆದ್ರೆ ಉತ್ತಮ ಸ್ಥಳದಲ್ಲಿ ಬಾಳ್ವೆ ಮಾಡ್ತಿದ್ದೀರ. ನಮ್ ಕತೆ ಏನ್ ಹೇಳೋದು? ನೋಡಿ, ಈ ಕಡೆ ನಮ್ಮ ಬದುಕು ಹೇಗಾಗಿದೆಯಪ್ಪ ಅಂತಂದ್ರೆ, ನಾಯಿ ಕೆಚ್ಚಲಲ್ಲಿ ಹಾಲಿದ್ದರೇನು ಪ್ರಯೋಜನ ಅನ್ನೋ ರೀತಿಯಲ್ಲಿ ಬಡವರಿಗೆ ಎಲ್ಲೋ ಒಂದ್ ಕಡೆ ಹಬ್ಬ ಹುಣ್ಣಿಮೆಗಳಲ್ಲವೇ ಅನ್ನೋವಂತ ರೀತಿಯಲ್ಲಿ ಆಗಿದೆ ನಮ್ಮ ಬದುಕು. ತುಂಬಾ ಎಲ್ಲೋ ಬದುಕನ್ನು ನಡೆಸೋದೇ ತುಂಬಾ ಕಷ್ಟ ಆಗಿದೆ. ಅಂತದ್ರಲ್ಲಿ ಎಲ್ಲೋ ಒಂದ್ ಕಡೆ ನೀವು ಸಿಹಿ, ವಾರ, ಒಪ್ಪತ್ತು ಇವೆಲ್ಲವೂ ಕೂಡ ನಮಗೆ ಸರಿ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸರಿ, ಗಂಗಜ್ಜಿ, ಅಯ್ಯೋ ಇದೊಳ್ಳೆ ಚೆನ್ನಾಗಾಯ್ತಲ್ಲ, ಮಾಡಲು ಏನು ಬರ್ತದೆ, ನಿನಗೆ ಮಾಡಕ್ ಬರುತ್ತೆ ತಾನೇ, ಆದ್ರೆ ನನಗಿಂತ ಹೆಚ್ಚು ವಯಸ್ಸಾಗಿದೆ ಅನ್ನೋ ರೀತಿಯಲ್ಲಿ ವಿರಕ್ತವಾಗಿ ಎಲ್ಲೋ ಒಂದ್ ಕಡೆ ತಾತ್ಸಾರದಿಂದ ಒಂದ್ಸರಿ ಇಲ್ಲಿ ನಿರಾಶಾದಾಯಕವಾದಂತಹ ಉತ್ತರಗಳನ್ನ ಕೊಡ್ತಾ ಇದೆಯಲ್ಲ. ಯಾಕೆ ನೀನ್ ಇನ್ನೂ ಹುಡುಗಿ? ನೋಡಿ, ಹೊಸ ತಲೆಮಾರು ಮತ್ತೆ ಹಳೆ ತಲೆಮಾರಿನ ಎರಡು ಇಲ್ಲಿ ವಿಚಾರಗಳ ವಿನಿಮಯ ಆಗ್ತಾ ಇದೆ. ಅವ್ರು ಹೇಳ್ತಾ ಇದ್ರೆ, ನೀನ್ ಇನ್ನೂ ಹುಡುಗಿ, ಈಗ್ಲೇನೆ ಎಲ್ಲ ಒಂದ್ ಕಡೆ ವಿರಕ್ತಿಯನ್ನ ಪಡ್ಕೊಂಡ್ರೆ, ಸನ್ಯಾಸತ್ವವನ್ನ ಪಡ್ಕೊಂಡ್ಬಿಟ್ರೆ ಅಡಿಗೆಯ ಬಗ್ಗೆ ಈ ರೀತಿ ತಾತ್ಸಾರದ ಮಾತುಗಳನ್ನ ಹಾಡಿದ್ರೆ ಹೇಗೆ ಅಂತಕ್ಕಂಥದ್ದು. ಹಾಗೆ ಇಷ್ಟೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಒಂದ್ ಕಡೆ ಆನಂತರ ಅವ್ರು ಹೇಳ್ತಾ ಇದ್ರೆ, ನನ್ನಂತಹ ಮುದುಕಿಯ ಪಾಡೇನು ನೀನೇ ಹೀಗೆ ಹೇಳಿದ್ರೆ ಅಂತಕ್ಕಂಥದ್ದು ಅಲ್ಲವೇ? ಮನೆಯಲ್ಲಿ ಅಕ್ಕಿ ಪಾಯಸ ಮಾಡಲು ಬಡತನದ ನೆಪವೇ? ಅಕ್ಕಿ ಪಾಯಸ ಮಾಡೋದಕ್ಕೆ ನಿನಗೆ ಬಡತನದ ಇಲ್ಲಿ ಇಲ್ಲ ಒಂದ್ ಕಡೆ ಆ ಬಡತನದ ಪದವನ್ನ ಬಳಸ್ತಾ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ರೀತಿಯಲ್ಲಿ ಆ ಅಲ್ಲಿ ಗಂಗಜ್ಜಿ ಹೇಳ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ನನ್ನ ಪ್ರಕಾರ ನಿನ್ನ ಸೋಮಾರಿತನ ಅನ್ನುವಂಥದ್ದನ್ನ ಗಂಗಜ್ಜಿ ಇಲ್ಲಿ ಹೇಳ್ತಾ ಇದ್ದಾರೆ. ಆಗ ಹೇಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು, ಗಂಗಜ್ಜಿ ಯಾರಿಗೆ ಹೇಳ್ತಾ ಇದಾರಪ್ಪ ಅಂದ್ರೆ, ಸುಬ್ಬಕ್ಕನಿಗೆ ಹೇಳ್ತಾ ಇದಾರೆ, ನೀನು ಸೋಂಬೇರಿ ಹಾಗೆ ಹೀಗೆ ಅಂತ. ಸರಿ, ಈ ಹೆಂಗಸರ ಒಂದು ಕೂಟ ಅಲ್ಲಿ ಸೇರಿದೆ, ಹತ್ತಾರು ವಿಚಾರಗಳು ಚರ್ಚೆ ಆಗ್ತಾ ಇದಾವೆ. ಇಲ್ಲಿ ಸಂಪತ್ ಶುಕ್ರವಾರ ಅಂತಕ್ಕಂಥದ್ದು ಒಳ್ಳೆ ಸಾಕ್ಷಾತ್ ಲಕ್ಷ್ಮಿಯ ವಾರ. ಇವತ್ತು ಊಟದ ಎಲೆಯ ಪಕ್ಕದಲ್ಲಿ ಎಲ್ಲ ಒಂದ್ ಕಡೆ ಸಿಹಿ ಇರಬೇಡ್ವೆ ಅಂತಕ್ಕಂಥ. ಯಾಕೆಂದ್ರೆ ಒಂದ್ ಕಡೆ ನೀವೆಷ್ಟು ಸುಧಾರಿಸಿಕೊಂಡಿರಿ, ನೀವೆಷ್ಟು ಬದಲಾವಣೆ, ಊಟದಲ್ಲಿ ನೀವೆಷ್ಟು ಸೋಂಬೇರಿತನವನ್ನ ಅಥವಾ ಸೋಮಾರಿತನವನ್ನ ತೋರ್ತಾ ಇದ್ರೋ, ಹಾಗೇನೆ ಅಲ್ಲಿಗೆ ನೋಡಿ ಭಾಗ್ಯಲಕ್ಷ್ಮಿಯು ಕೂಡ ನಿಮ್ಮನ್ನ ಬಿಟ್ಟಾಳೆಂದು ತಿಳಿಯಿರಿ. ಏನಪ್ಪಾ ಅಂದ್ರೆ, ಮುದುಕಿ ಹೇಳ್ತಾ ಇದ್ದಾಳೆ, ಎಷ್ಟಾದರೂ ಬುದ್ಧಿ ಇಲ್ಲಿ ಹೇಳುವಂತಹ ಒಂದು ಪ್ರಾಯ, ಸಾಯಂಕಾಲಕ್ಕಾದರೂ ಮರೆಯದೆ ಯಜಮಾನರಿಗೆ ಬಡಿಸು ಅಂತಕ್ಕಂಥದ್ದನ್ನ ನೋಡಿ ಗಂಗಜ್ಜಿ ಹೇಳ್ತಾ ಇದ್ರೆ, ಇವತ್ತು ಶುಕ್ರವಾರ ಸಂಜೆಗಾದ್ರೂ ನಿನ್ನ ಗಂಡ ಬಂದಂತಹ ಸಂದರ್ಭದಲ್ಲಿ ಅಕ್ಕಿ ಪಾಯಸವನ್ನ ಮಾಡಿ ಎಲ್ಲೋ ಒಂದ್ ಕಡೆ ಗಂಡನಿಗೆ ಬಡಿಸು. ಯಾಕೆಂದ್ರೆ ಶುಕ್ರವಾರದ ದಿನ ಸಿಹಿಯನ್ನ ಮಾಡಿದ್ರೆ ಲಕ್ಷ್ಮಿ ಎಲ್ಲೋ ಒಂದ್ ಕಡೆ ನೆಲೆಸುತ್ತಾಳೆ, ಅಥವಾ ಲಕ್ಷ್ಮಿ ಪ್ರವೇಶ ಮಾಡ್ತಾಳೆ ಮನೆಗೆ ಎನ್ನುವಂತಹ ಒಂದು ನಂಬಿಕೆ ಇಲ್ಲಿ ಗಂಗಜ್ಜಿ ಇದು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ಸುಬ್ಬಕ್ಕ ತಲೆ ತಗ್ಗಿಸಿ, ಯಾಕೆಂದ್ರೆ ಸುಬ್ಬಕ್ಕನಿಗೆ ತನ್ನ ತಪ್ಪಿನ ಅರಿವಾಗಿದೆ ಅಂತಕ್ಕಂಥದ್ದನ್ನ ನಾವಲ್ಲಿ ಭಾವಿಸ್ಬೋದು. ತಲೆ ತಗ್ಗಿಸಿ, ನಿಜ ಸಂಗತಿ ನಿಮಗೆ ಗೊತ್ತೇ ಇದೆಯಲ್ಲ ಅಜ್ಜಿ, ಸಾಕಷ್ಟೇ, ಏನು ಸುಮ್ಮನಾದನಲ್ಲ, ಮನೆಯಲ್ಲಿ ತೆಂಗಿನಕಾಯಿ, ಬೆಲ್ಲ ಹಾಗೇನೆ ಎಲ್ಲ ಇತ್ತು, ಮಾಡಬಹುದಿತ್ತು, ಆದರೆ ಉದಾಸೀನವಾದೀತು. ನೋಡಿ, ಎಲ್ಲ ಇತ್ತು, ಮಾಡ್ಬೋದಾಗಿತ್ತು, ಆದ್ರೆ ಉದಾಸೀನ ಅಂತಕ್ಕಂಥ ಒಂದು ಪದವನ್ನು ಅವರೇ ಬಳಸ್ತಾ ಇದರಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಈಗ ಇಷ್ಟೋವರೆಗೂ ಕೂಡ ಸುಮ್ಮನಿದ್ದಂತಹ ಸುಶೀಲಮ್ಮ ಈಗ ನುಡಿತಾ ಇದ್ದಾರೆ, ಈ ಹಾಳು ಹೆಣ್ಣು ಜನ್ಮ ಇಲ್ಲದ ಕೆಲಸ. ನೋಡಿ, ಈ ಹಾಳು ಹೆಣ್ಣು ಜನ್ಮಕ್ಕೆ ಈ ಅಡಿಗೆ ಕೆಲಸ ತಪ್ಪುವುದೇ ಇಲ್ಲ ಎನ್ನುವಂತಹ ಒಂದು ಪ್ರಶ್ನೆಯನ್ನ ಸುಶೀಲಮ್ಮನವರಿಲ್ಲಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಈ ಹೆಣ್ಣು ಜನ್ಮಕ್ಕೆ ಅಡಿಗೆ ಕೆಲಸ ಅಂತಕ್ಕಂಥದ್ದು ತಪ್ಪಲಿಲ್ಲ. ಯಾಕೆಂದ್ರೆ ಸುಶೀಲಮ್ಮನವರು ಎಲ್ಲೋ ಒಂದ್ ಕಡೆ ಆಧುನಿಕ
ಸ್ವಲ್ಪ ನಾಗರಿಕತೆ ಇದೆ ಅವ್ರಿಗೆ. ಆಧುನಿಕ ವಿದ್ಯಮಾನಗಳ ವಿಚಾರಗಳನ್ನ ಅರಿತಂತಹ ಒಬ್ಬ ಹೆಣ್ಣು ಮಗಳು ಸುಶೀಲಮ್ಮ ಈ ಒಂದು ಕಥಾಭಾಗದಲ್ಲಿ ಅಂತಕ್ಕಂಥದ್ದು. ಹಾಗೇನೆ ಇನ್ನು ಮುಂದುವರೆದಂತೆ ನಾವು ಗಮನಿಸೋದಾದ್ರೆ, ಇಲ್ಲಿ ಸುಶೀಲಮ್ಮನವರು ಹೇಳ್ತಾ ಇರ್ತಕ್ಕಂಥ ವಿಚಾರ ಏನು? ಅಯ್ಯೋ ತಿಳಿದವನು ಯಾರೋ ಹೇಳಿದ್ಬೇದು. ಈ ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ರೆ, ಅವ್ರು ಹೇಳ್ತಾ ಇಲ್ಲ, ತಿಳಿದವರು ಯಾರೋ ಹೆಣ್ಣು ಮಕ್ಕಳದೇ ಎಲ್ಲೋ ಒಂದ್ ಕಡೆ ಅಡಿಗೆಯನ್ನ ಮಾಡುವಂತಹ ಒಂದು ಕೆಲಸ ಅಂತ ಯಾರೋ ಹೇಳಿರ್ಬೋದು. ಈ ಶುಕ್ರವಾರ ಪಾಯಸ, ನಾಳೆ ಶನಿವಾರ ಪಾನಕ, ನಾಡಿದ್ದು ಭಾನುವಾರ ರಸಾಯನ, ಹೀಗೆ ವರ್ಷದ 360 ದಿನನೂ ಕೂಡ ಏನಾದರೂ ಅಡಿಗೆ ವಿನಃ. ನೋಡಿ, ಇಲ್ಲಿ ವರ್ಷದ 265 ಅಂತ 365 ಇಲ್ಲಿ ಒಂದು ಆಡು ಭಾಷೆಯಲ್ಲಿ ಗ್ರಾಮೀಣ ಪದದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸುಮಾರು 360 ದಿನನೂ ಕೂಡ ಬರೀ ಏನಪ್ಪಾ ಅಂತಂದ್ರೆ ಅಡಿಗೆ ಏನಾದರೂ ವಿಶೇಷ ಇಲ್ಲಿ ಮಾಡುತ್ತಿರಲೇಬೇಕು. ಮಾಡುವುದು ದೊಡ್ಡದಲ್ಲ, ಅದನ್ನ ಯಾರಿಗಾಗಿ ಸೇವಿಸೋದು, ಯಾರಿಗೂ ಕೂಡ ಆಸಕ್ತಿ ಇರೋದಿಲ್ಲ ಅದನ್ನ ತಿನ್ನೋದಿಕ್ಕೆ. ಹೀಗಾಗಿ ಗೃಹಿಣಿಯರ ಒಂದು ಬೇಸರವನ್ನ ಸುಶೀಲಮ್ಮನವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಗಂಗಜ್ಜಿ ಒಂದ್ ಕಡೆ ಇದನ್ನ ಮಾಡದೇ ಇದ್ರೆ ಗಂಗಜ್ಜಿ ಅವರಂತಹ ಹಿರಿಯರು ಅವರಿಗೆಲ್ಲ ಒಂದ್ ಕಡೆ ಅಸಮಾಧಾನವಾಗುತ್ತೆ. ಈ ತರದ ವಿಚಾರಗಳಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕಾಗಿ ಮಾಡುವುದೆಂದರೆ ವ್ಯರ್ಥ. ಆಗ ವೇಸ್ಟೇಜ್ ಆಫ್ ಎಲ್ಲ ಒಂದ್ ಕಡೆ ಪ್ರಾವಿಷನ್ಸ್ ಅಂದ್ರೆ ಎಲ್ಲಾ ಮೆಟೀರಿಯಲ್ಸ್ ಕೆಲವೊಂದು ಆಗ್ತಿವಲ್ಲ, ಅದಕ್ಕೆಲ್ಲ ವಸ್ತುಗಳು, ಆ ಪ್ರಾವಿಷನ್ಸ್ ಎಲ್ಲ ವೇಸ್ಟ್ ಆಗುತ್ತೆ ಅಂತಕ್ಕಂಥದ್ದು. ಹಾಗೆ ಸುಬ್ಬಕ್ಕನವರ ಗಂಡ ಬರುವುದು ಇಲ್ಲಿ ನೋಡಿ, ಒಂದು ವಿಚಾರ ಹೇಳ್ತಾ ಇದ್ರಲ್ಲಿ, ಸುಬ್ಬಕ್ಕನವರ ಗಂಡನಿಗೆ ಬರ್ತಕ್ಕಂಥದ್ದು 25 ರೂಪಾಯಿ ಸಂಬಳ. ಅದರಲ್ಲಿ ತಿಂಗಳಿಗೆ 10 ಸಂಪ್ರದಾಯಗಳಿಗೆ ತೆತ್ತರೆ, ಈ ಸಂಪ್ರದಾಯ ಹಬ್ಬ ಆಚರಣೆ ವಿಚಾರ ಈ ತರಗೆಲ್ಲ ಕೊಟ್ರೆ, ಇನ್ನ ಉಳಿತಕ್ಕಂಥ 15ರಲ್ಲಿ ತಲೆಗೆ ಸುತ್ತಿ ಪೆಟ್ಟಿಗೆ ಹಾಗೇನೆ ಎಲ್ಲೋ ಈಗ ಈ ತರದ ವಿಚಾರಗಳು, ಇನ್ನ ಮನೆಗೆ ಯಾವ ರೀತಿ ಅವರು ಇದ್ ಮಾಡ್ತಾರೆ, ಅಥವಾ ಭಗವಂತನಿಗೆ ಯಾವ ರೀತಿ ಹಣವನ್ನ ಖರ್ಚು ಮಾಡ್ತಾರೆ ಅಲ್ವಾ. ಹೀಗೆ ಆ ಬರ್ತಕ್ಕಂತಹ ಕಡಿಮೆ ಸಂಬಳದಲ್ಲಿಯೇ ಇಡೀ ಮನೆಯನ್ನ ನಿಭಾಯಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಕಷ್ಟ ಆಗುತ್ತೆ. ಇದೆಲ್ಲವನ್ನ ಆಧುನಿಕತೆ ಮತ್ತೆ ನಾಗರಿಕತೆಯನ್ನ ಅಥವಾ ಆಧುನಿಕತೆಯ ವಿದ್ಯಮಾನಗಳನ್ನ ಅರಿತಂತಹ ಅಥವಾ ಆಧುನಿಕತೆಗೆ ವಿಚಾರಗಳನ್ನ ನೆನಪಿನಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಸುಶೀಲಮ್ಮನವರು ಮಾತನಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು ವಾಸ್ತವ ಪ್ರಪಂಚ, ಈ ವಾಸ್ತವದಲ್ಲಿ ಹೇಗಿದೆ ಅದ್ರ ಬಗ್ಗೆ ಅವರು ಒಂದು ಕುಟುಂಬ ನಡೆಯೋದಕ್ಕೆ ಏನೆಲ್ಲ ಸಮಸ್ಯೆಗಳಾಗ್ತವೆ, ಬರ್ತಕ್ಕಂತಹ ಹಣದಲ್ಲಿ ಹೇಗೆಲ್ಲ ನಿಭಾಯಿಸ್ಬೇಕು, ಹೀಗೇನೆ ನಾವು ಈ ತರದ ಅಡಿಗೆಗಳು ಮತ್ತೊಂದು ಮಗದೊಂದು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಆಲೋಚನೆಯ ವಿಚಾರಗಳನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಇದಿಷ್ಟು ಭಾಗ 1ರಲ್ಲಿ ತಿಳ್ಕೊಂಡಿರ್ತೀರಾ. ಇಲ್ಲಿ ಮತ್ತೆ ಚಾವಡಿ ಕೂಟ ಭಾಗ 2ರಲ್ಲಿ ಇನ್ನೂ ಅನೇಕ ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ಶುಭವಾಗ್ಲಿ.